ಮಗು, ಎದ್ದೇಳಿ ಎದ್ದೇಳಿ. ಏನಿದು ನಿನ್ನ ಕೈಯಲ್ಲಿ ಎಲ್ಲ ತಿಳಿ ಬಿಳಿ ಬಣ್ಣದ ಮಚ್ಚೆಗಳು ಕಾಣಿಸ್ತಾ ಇವೆ? ಅಯ್ಯೋ, ಇದು ತುಂಬ ದಿನಗಳಿಲ್ಲೇ ಇದೆ. ಇದರಿಂದ ನನಗೇನು ತೊಂದರೆ ಆಗೇ ಇಲ್ಲ, ಎದುರು ನೋವೂ ಇಲ್ಲ. ಹೌದಾ? ನಿಮ್ಮ ಮನೆ ಎಲ್ಲಿದೆ? ಇಲ್ಲಿ. ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಹೋಗೋಣ ಬಾ ಮಗು. ಏನಾಯ್ತು ಮಗಳೇ, ಏನಾಯ್ತು? ಏನಾಯ್ತು ಸರೋಜ, ನಿಮ್ಮ ಮಗಳು? ಕಮಲಮ್ಮ, ನಿಮ್ಮ ಮಗು ದಾರಿಯಲ್ಲಿ ಆಟವಾಡುತ್ತಿರುವಾಗ ಕೆಳಗೆ ಬಿದ್ದಳು. ಅವಾಗ ನಾನು ಇವಳ ಕೈಗಳಲ್ಲಿ ತಾಮ್ರ ಬಣ್ಣದ ತಿಳಿ ಬಿಳಿ ಬಣ್ಣದ ಮಚ್ಚೆಗಳನ್ನು ಗಮನಿಸಿದೆ. ಈ ಮಚ್ಚೆಗಳು ಕುಷ್ಠರೋಗ ಇದ್ದವರಿಗೆ ಇರುತ್ತವೆ. ಅಯ್ಯೋ, ಕುಷ್ಠರೋಗನ? ಇದೆಲ್ಲ ರೋಗ ಬಂದು ಮಗುಗೆ? ಕಮಲಮ್ಮ, ನೀವು ಗಾಬರಿ ಪಡಬೇಡಿ. ನೀವು ಅಂದುಕೊಂಡ ಹಾಗೆಯೇ ಇದು ಗಂಭೀರ ಕಾಯಿಲೆ ಏನೂ ಅಲ್ಲ. ನಾವು ಇಲ್ಲೇ ಡಾಕ್ಟರ್ ಹತ್ತಿರ ಹೋಗಿ ಚಿಕಿತ್ಸೆ ಪಡೆಯೋಣ. ಬೇಡ ಬೇಡ, ಇಲ್ಲಿಗೂ ಬೇಡ. ಅಕ್ಕಪಕ್ಕದವರಿಗೆ ಗೊತ್ತಾದರೆ ಏನುಗಿದೆ ನಮ್ಮ ಮೇಲೆ ಯಾರು ಸೇರೋದಿಲ್ಲ. ಯಾರ ಬಗ್ಗೆನ ಚಿಂತೆ ಬೇಡ. ನನಗೆ ನನ್ನ ಮಗಳ ಆರೋಗ್ಯ. ಬನ್ನಿ ಡಾಕ್ಟರ್ ಬಳಿ ಹೋಗೋಣ. ಸರ್ ನಮಸ್ತೆ. ಏನಾಯ್ತು? ಸರ್, ಬಣ್ಣದ ತಿಳಿ ಬಿಳಿ ಬಣ್ಣದ ಮಚ್ಚೆಗಳಿವೆ. ಸ್ವಲ್ಪ ತಪಾಸಣೆ ಮಾಡಿ ಸರ್. ಹೌದಾ? ಇಲ್ಲಿ ಮಗು ನೋವಿದ್ಯಾ? ನೋಡಿ, ಗಾಬರಿ ಪಡಬೇಡಿ. ಇದು ವಾಸಿಪಡಿಸುವ ಕಾಯಿಲೆ. ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುವುದು. 6 ತಿಂಗಳು ಮತ್ತು 12 ತಿಂಗಳ ಚಿಕಿತ್ಸೆ ಇರುತ್ತದೆ. ಸರಿಯಾದ ಹಾಗೂ ನಿರಂತರವಾದ ಚಿಕಿತ್ಸೆಯಿಂದ ಕುಷ್ಠರೋಗದಿಂದ ಸಂಪೂರ್ಣವಾಗಿ ವಿಮುಕ್ತಿ ಹೊಂದಬಹುದು. ಹೌದು, ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗ. ಆದರೆ ಜೊತೆ ಇರುವುದರಿಂದ, ಕೈ ಕುಡುಗುವುದರಿಂದ ಕುಷ್ಠರೋಗ ಬರುವುದಿಲ್ಲ. ಹೌದಾ ಡಾಕ್ಟರ್? ನನಗೆ ತುಂಬ ಅರ್ಥ ಆಯ್ತು. ಈಗ ಒಂದು ಜನಕ್ಕೆ ತಿಳಿಸಿದ್ದಕ್ಕೆ ಹಾಗೂ ಚಿಕಿತ್ಸೆ ಮಾಡಿದರೆ ತುಂಬ ಧನ್ಯವಾದ.